ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಲಾಯರ್ ಜಗದೀಶ್. ಹೌದು, ಬಿಗ್ ಬಾಸ್ ಕನ್ನಡ ಸೆಪ್ಟೆಂಬರ್ 28ರಂದು ಪ್ರಾರಂಭ ಆಗಿ ಇಂದಿಗೆ 3 ವಾರಗಳು ಕಳೆದಿದೆ. ಒಟ್ಟು 19 ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದ್ರು. ಇದರ ಮಧ್ಯೆ ಮೊದಲು ಆರ್ಜೆ ಅಮಿತ್ ಹಾಗೂ ಕರಿಬಸಪ್ಪ ಎಲಿಮಿನೇಟ್ ಆಗಿ ಹೊರಬಂದಿದ್ರು. ನಂತರ ಡಾಕ್ ಸತೀಶ್ ಅವರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಬಂದಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ನಿರೂಪಕ ಕಿಚ್ಚ ಸುದೀಪ್ ರವರು ಬಿಗ್ ಬಾಸ್ ಕನ್ನಡ 12 ಎಲ್ಲಾ ಸೀಸನ್ ಅಂತೆ ಇರಲ್ಲ, 1ರಿಂದ 11 ಸೀಸನ್ ನೋಡಿ ನಮಗೆಲ್ಲ ಗೊತ್ತು ಅನ್ಕೊಂಡಿರೋರ್ಗೆ ಟ್ವಿಸ್ಟ್ ಸಿಗತ್ತೆ ಅಂತ ಹೇಳಿದ್ರು. ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಎಲಿಮಿನೇಟ್ ಆಗಬಹುದು ಮತ್ತು ಯಾರು ಬೇಕಾದ್ರೂ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡಬಹುದು ಎನ್ನಲಾಗಿದೆ. ಬಿಗ್ ಬಾಸ್ ಸೀಸನ್ 12ರ ಮೊದಲ ವೈಲ್ಡ್ ಕಾರ್ಡ್ ಸ್ಪರ್ಧಿ ಲಾಯರ್ ಜಗದೀಶ್ ಅಂತ ಹೇಳಲಾಗ್ತಿದೆ. ಲಾಯರ್ ಜಗದೀಶ್ ಬಿಗ್ ಬಾಸ್ ಕನ್ನಡ 11ರ ಸ್ಪರ್ಧಿಯಾಗಿ ಮನೆ ಪ್ರವೇಶ ಪಡೆದು ಕಾರಣಾಂತರಗಳಿಂದ ಮನೆಯಿಂದ ಹೊರಬಂದಿದ್ರು. ಇವರಿಗೆ ಮತ್ತೊಂದು ಅವಕಾಶ ಕೊಡಲಾಗ್ತಿದೆ ಅನ್ನೋ ಮಾಹಿತಿ ದೊರೆತಿದೆ.